ಸುದ್ದಿಗಾರ ವಾಹಿನಿಗೆ ಸ್ವಾಗತ. ನಾನು ಪಲ್ಲವಿ. ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಇಂದು ಚಿಕ್ಕಪೇಟೆ ವ್ಯಾಪ್ತಿಯಲ್ಲಿ ಇರುವ ಬಳೆಪೇಟೆ ಸುಗ್ರೀವ ವೆಂಕಟರಮಣ ದೇವಸ್ಥಾನದಲ್ಲಿ ಲಾಲ್ ದಾಸ್ ವೆಂಕಟರಮಣ ದೇವಸ್ಥಾನ ಹಾಗೂ ಬಿವಿಕೆ ಅಯ್ಯಂಗಾರ್ ರಸ್ತೆಯಲ್ಲಿರುವ ಶ್ರೀ ಕೋದಂಡ ರಾಮಾಂಜನೇಯ ದೇವಸ್ಥಾನ, ಚಿಕ್ಕಪೇಟೆ ಸೀತಾರಾಮ ಆಂಜನೇಯ ದೇವಸ್ಥಾನದಲ್ಲಿ ಹಾಗೂ ಚಿಕ್ಕಪೇಟೆಯ ರಾಘವೇಂದ್ರ ಅವರ ನೇತೃತ್ವದಲ್ಲಿ ಪೂಜಾ ಕಾರ್ಯಕ್ರಮಗಳು ನಡೆದವು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಎಲ್ಲರೂ ಒಗ್ಗಟ್ಟಾಗಿ ನಗರದ ಎಲ್ಲಾ ದೇವಸ್ಥಾನಗಳಲ್ಲಿ, ವಿಶೇಷವಾಗಿ ಲಾಲ್ ದಾಸ್ ವೆಂಕಟರಮಣ ದೇವಸ್ಥಾನದಲ್ಲಿ ಪಾನಕ, ಮಜ್ಜಿಗೆ, ಕೋಸಂಬರಿ ಏರ್ಪಡಿಸಿದ್ರು ಹಾಗೂ ಬಿವಿಕೆ ಅಯ್ಯಂಗಾರ್ ರಸ್ತೆಯಲ್ಲಿ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಮತ್ತು ಬೆಂಗಳೂರಿನ ಎಲ್ಲಾ ದೇವಸ್ಥಾನಗಳಲ್ಲಿ ರಾಮನ ಪೂಜೆ ಅತ್ಯದ್ಭುತವಾಗಿ ನಡೆಯಿತು. ಹಾಗೂ ರಾಜಾಜಿನಗರದಲ್ಲಿರುವ ಮಂಜುನಾಥ ನಗರದಲ್ಲಿ ಮುನೇಶ್ವರ ಸ್ವಾಮಿ ದೇವಸ್ಥಾನದ ಹೆಬ್ಬಾಗಿಲಿನಲ್ಲಿ ಶ್ರೀರಾಮ ಸೇವಾ ಸಮಿತಿಯವರು ಶ್ರೀರಾಮ ಜಯಂತ್ಯೋತ್ಸವವನ್ನು ಬಹಳ ಅದ್ದೂರಿಯಾಗಿ ಆಚರಿಸಿದ್ರು. ಜೊತೆಗೆ ಮಜ್ಜಿಗೆ, ಪಾನಕ ಹಾಗೂ ಕೋಸಂಬರಿಯನ್ನ, ರಾಮನಿಗೆ ಪ್ರಿಯವಾದ ರಸಾಯನವನ್ನ ಕೂಡ ಹಂಚಲಾಯಿತು. ಹಾಗೂ ಶ್ರೀರಾಮ ಸೇವಾ ಸಮಿತಿಯ ಉಪಾಧ್ಯಕ್ಷರಾದ ಕೆಂಪಮ್ಮ ದೇವಿ, ವೆಂಕಟೇಶಪ್ಪ, ರಮೇಶ್ ಬಾಬು, ಬೆಂಜಮಿನ್ ಚಿನ್ನಪ್ಪ ನಾಯ್ಡು, ಅಂಬು ಸೆಲ್ವಂ, ಸಮಿತಿಯ ಅಧ್ಯಕ್ಷರಾದ ಶೇಖರ್ ಖಡ್ಗ ಹಾಗೂ ಮುನೇಶ್ವರ ದೇವಸ್ಥಾನದ ಅರ್ಚಕರಾದ ಸೂರಿ ಹಾಗೂ ಮಂಜುನಾಥ್ ಹಲವು ನಾಗರಿಕರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಶರಣಾಗತಾತ್ರಣ ಬಿರುದ ಗುಡವು ಗವ ಕರುಣಿಂಚು ಭದ್ರಚಲ ವರ ರಾಮದಾಸ ಪೋಷ ಕರುಣಿಂಚು ಭದ್ರಚಲ ವರ ರಾಮದಾಸ ಪೋಷ ಪಲ್ಲುಕೆ ಬಂಗಾರ ಮಾಯನ ಕೋರಂಡ
ನಮಸ್ತೆ. ರಾಮನವಮಿ ಹಬ್ಬದ ಶುಭಾಶಯಗಳು ನಿಮಗೆಲ್ಲರಿಗೂ ಮೊದಲನೇದಾಗಿ. ಹಾಗೆಯೇ ತಮ್ಮ ಹೆಸರೇನು? ವೆಂಕಟೇಶಪ್ಪ. ತಾವೆಲ್ಲಿಯವರು ಮೂಲತಃ? ಸಹ ಇಲ್ಲೇ ಅಟ್ಲೀಸ್ಟು ಇಲ್ಲಿದ್ದೀವಿ ಇವಾಗ 28 ವರ್ಷದಿಂದ. 28 ವರ್ಷದಿಂದ ಇಲ್ಲೇ ಇದ್ದೀರಾ? ಓಕೆ. ಈ ಒಂದು ರಾಮನವಮಿ ಆಚರಣೆ ಎಷ್ಟು ವರ್ಷದಿಂದ ಈ ರೀತಿಯಾಗಿ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀರಾ? ಇದಕ್ಕೆ ಯಾರೆಲ್ಲ ನಿಮಗೆ ಸಾಥನ್ನು ಕೊಡ್ತಾ ಇದ್ದಾರೆ? ಈಗ ಎಲ್ಲ ಸುತ್ತಮುತ್ತ ಜನಗಳೆಲ್ಲ ಕೊಡ್ತಾ ಇದ್ದಾರೆ, ಎಲ್ಲ ಭಕ್ತಾದಿಗಳು ಎಲ್ಲನೂ ನಮಗೆ ಇದು ಕೊಡ್ತಾ ಇದ್ದಾರೆ, ಸಹಕಾರ ಕೊಡ್ತಾ ಇದ್ದಾರೆ. ನಾವು 28 ವರ್ಷದಿಂದ ಇದು ಮಾಡ್ತಾ ಇದ್ದೀವಿ, ಚಿಕ್ಕದಾಗಿ ಮಾಡ್ತಾ ಇದ್ದೀವಿ, ಸ್ವಲ್ಪ ದೊಡ್ಡದಾಗಿ ಜಾಸ್ತಿ ಇದಾಗಿ ಮಾಡ್ತಾ ಇದ್ದೀವಿ. ಎಲ್ಲರೂ ಈ ವರ್ಷ ಜೋರಾಗಿ ಮಾಡ್ತಾ ಇದ್ದೀರಾ ಹೆಂಗೆ? ಇಲ್ಲ ಇವಾಗ ಒಂದು 15 ವರ್ಷದಿಂದ ಜೋರಾಗಿ ಮಾಡ್ತಾ ಇದ್ದೀವಿ. ಅದಕ್ಕೆ ಮುಂಚೆ ಚಿಕ್ಕದಾಗಿ ಮಾಡ್ತಾ ಇದ್ವಿ, ಯಾಕಂದರೆ ಸಣ್ಣದಿದ್ದರೆ ಇವಾಗ ಸ್ವಲ್ಪ ಇದಾಗಿದ್ದೀವಿ, ಎಲ್ಲ ಸೇರ್ಕೊಂಡಿದ್ದಾರೆ. ನಾವೆಲ್ಲ ಸೇರಿಕೊಂಡು ಇದು ಮಾಡಿಕೊಂಡು ಈ ಕಾರ್ಯಕ್ರಮನ ತುಂಬಾ ಅದ್ಭುತವಾಗಿ ಮಾಡಿಕೊಡ್ತಾ ಇದ್ದೀರಾ ಜನಗಳಿಗೆ, ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಾ. ಸರ್ ನಮಸ್ತೆ, ತಮ್ಮ ಹೆಸರು? ಅಮ್ಮ, ನನ್ನ ಹೆಸರು ಚಂದ್ರಶೇಖರ್ ಅಂತ, ಶ್ರೀರಾಮ ಸೇವೆ ಸಮಿತಿ ಅಧ್ಯಕ್ಷ ಇದಕ್ಕೆ. ಮತ್ತು ಏನು ಅಂದರೆ ಈ ಶ್ರೀರಾಮನವಮಿ ಮಾಡೋದು ಉದ್ದೇಶ ಏನು ಅಂದರೆ, ಆಗ ರಾಮ ಏನಾದ್ರು ವನವಾಸಕ್ಕೆ ಹೋಗ್ಬೇಕಾದ್ರೆ ಆವಾಗ ನೀರಾಗಲಿ ಮತ್ತೊಂದಾಗಲಿ ಸಿಗೋಲ್ಲ. ಆಗ ಈ ಕರ್ಬೂಜ ಹಣ್ಣು, ಬೆಲ್ಲ ಮತ್ತು ಈ ಉಷ್ಣತೆಗೇನೋ ತಂಪಾಗಿರಬೇಕು, ಏನು ತಂಪಾಗಿ ಕೊಟ್ಟರೆ ಏನು ಚೆನ್ನಾಗಿರುತ್ತೆ ಅಂತೇಳಿ ಒಂದು ರಾಮವರು ಈ ಶ್ರೀರಾಮನವಮಿಗೆ ಮಜ್ಜಿಗೆ ಪಾನಕ ಹಂಚಬೇಕು ಅನ್ನೋದು ಒಂದು ಇದನ್ನು ಮಾಡಿದ್ದಾರೆ. ಮತ್ತು ಅವ್ರ ಜನ್ಮದಿನೋತ್ಸವವನ್ನು ಆಗಿರೋದ್ರಿಂದ ಇದನ್ನು ನಾವು ಎಲ್ಲರಿಗೂ ಅವ್ರಿಗೆ ಶುಭಾಶಯಗಳನ್ನು ಹೇಳ್ತೀವಿ. ಎಷ್ಟು ವರ್ಷದಿಂದ ತಾವು ಈ ಒಂದು ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀರಾ? ಆಮೇಲೆ ಆ್ಯಕ್ಚುಲಿ ಇದು 28-29 ನಡೀತಾ ಇದೆ. 28-29 ನಡೀತಾ ಇದೆ. ಇದು ಪ್ರತಿ ವರ್ಷ ಏನು ಮಾಡ್ತಾಯಿದ್ವಿ ಅಂದರೆ ರಾಗಿ ಅಂಬ್ಲಿ ಮಾಡ್ತಾಯಿದ್ವಿ, ಟೊಮಟೊ ಬಾತ್ ಮಾಡ್ತಾಯಿದ್ವಿ, ಇದು ಕೇಸರಿ ಬಾತ್ ಮಾಡ್ತಾಯಿದ್ವಿ, ಇನ್ನೂ ಹಲವಾರು ಐಟಮ್ ಮಾಡ್ತಾಯಿದ್ವಿ. ಈ ಸಲ ನಾವು ಸಿಂಪಲ್ಲಾಗೆ ಮಾಡೋಣ ಅಂತ, ಯಾಕಂದರೆ ಶುಕ್ರವಾರ ಬಂದಿದೆ, 2 ದಿವಸ ಬಂದಿದೆ ಹಬ್ಬ. ಇದು ಹಬ್ಬ 2 ದಿವಸ ಬಂದಿದ್ದರಿಂದ ನಾವು ಇದು ಮಾಡ್ತಾ ಇದ್ದೀವಿ. ಹಬ್ಬ ಜೋರಾಗಿ ನಡೀತಾ ಇದೆ, ಸಾಕಷ್ಟು ಜನ ಸೇರಿದ್ದಾರೆ, ಪೂಜೆಗಳು ವಿಜೃಂಭಣೆಯಾಗಿ ನಡೀತಾ ಇರುವಂಥದ್ದು, ಸಾಕಷ್ಟು ಭಕ್ತರು ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ಹೇಗೆ ಅನ್ನಿಸ್ತಾ ಇದೆ ಮೇಡಮ್? ಇದು ನಮಗೆ ಒಂದು ರಾಮನವಮಿ ಒಂದು ದೊಡ್ಡ ಹಬ್ಬ ಹಿಂದೂಗಳಿಗೆ. ಈಗಿನ ಸರ್ಕಾರದವರು ನಮ್ಮ ಹಿಂದೂಗಳನ್ನು ಇಳಿಸ್ತಾ ಇದ್ದಾರೆ. ಇದು ಅವರಿಗೆ ಒಂದು ಸರಿಪಾಠ ಆಗಬೇಕು. ಯಾಕೆಂದರೆ ಅವರು ಎಲ್ಲ ಮುಸ್ಲಿಂ ಮತದವರಿಗೆ ಎಲ್ಲ ಸಹಕರಿಸಿ ನಮ್ಮ ರಾಜ್ಯದ ಹಿಂದೂ ದೇವಾಲಯಗಳಿಗಾಗಲಿ ಹಿಂದೂ ಧರ್ಮ ಆಗಲಿ ಎಲ್ಲ ಮರ್ತ್ಬಿಟ್ಟಿದ್ದಾರೆ. ಯಾರಿಗೆ ಅವರು ವೋಟ್ ಬ್ಯಾಂಕ್ಗೋಸ್ಕರ ಮುಸ್ಲಿಮರಿಗೆ ಸಹಕರಿಸ್ತಾ ಇದ್ದಾರೆ. ಆದ್ದರಿಂದ ಈ ಶ್ರೀರಾಮನವಮಿ ನಮ್ಮ ಹಿಂದೂಗಳಿಗೆ ಒಂದು ದೊಡ್ಡ ಹಬ್ಬ ಅಂತ ಇದೆ. ಆದರೆ ಇಲ್ಲಿ ಎಲ್ಲರೂ ಸಾರ್ವಜನಿಕರೆಲ್ಲ ಒಗ್ಗಟ್ಟಿಗೆ ಸೇರಿ ನಾವು ಭಾರಿ ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ನಮ್ಮ ಮಂಜುನಾಥ್ ನಗರದಲ್ಲಿ ಪ್ರತಿಯೊಬ್ಬರೂ ಸಹಕರಿಸ್ತಾರೆ. ಒಂದು ವೆಲ್ಡಿಂಗ್ ಶಾಪ್ ಇರ್ಬೋದು, ಒಂದು ಪ್ರೊವಿಷನ್ ಸ್ಟೋರ್ ಇರ್ಬೋದು, ಒಂದು ನಮ್ಮ ಎಳ್ನೀರು ಮಾರೋರು ಇರ್ಬೋದು, ಒಂದು ಕಾರ್ ಗ್ಯಾರೇಜ್ ಇರೋರು, ಪ್ರತಿಯೊಬ್ಬರೂ ನಮಗೆ ಸಹಕರಿಸ್ತಾ ಇದ್ದಾರೆ. ಪ್ರತಿ ವರ್ಷವೂ ನಾವು ಭಾರಿ ವಿಜೃಂಭಣೆಯನ್ನು ಮಾಡ್ತಾಯಿದ್ದೀವಿ. ನಮಗೆ ಇಲ್ಲಿ ಯಾವುದೂ ಭೇದ ಭಾವ ಇಲ್ಲ. ನಮ್ಮ ಹೆಸರು ಹೇಳಿ? ಸೀತಾಲಕ್ಷ್ಮಿ. ಹೌದಾ? ಈ ಒಂದು ಸೇವೆ ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ? ಮೊದಲನೇದಾಗಿ ನಿಮಗೆ ರಾಮನವಮಿ ಹಬ್ಬದ ಶುಭಾಶಯ. ಥ್ಯಾಂಕ್ ಯು ಸೋ ಮಚ್. ಬೆಳಿಗ್ಗೆ ಎಲ್ಲ ಗಿಟಾರದನ್ನ ಬರುತ್ತೆ ರೇಡಿಯೋಲಿ, ಅದನ್ನೆಲ್ಲ ಹಾಡೆಲ್ಲ ಕೇಳ್ಕೊಂಡೆ ಮಾಡ್ತೇವೆ. ತುಂಬ ಸಂತೋಷ ಆಯ್ತಮ್ಮ. ರಾಮ ಇಲ್ಲದೆ ನಾವಿಲ್ಲ. ಇಲ್ಲ. ಹೌದು, ರಾಮ ಜೊತೆಗೆ ಆಂಜನೇಯ. ದೇಶದಾದ್ಯಂತ ಕರ್ನಾಟಕ, ನಮ್ಮ ಬೆಂಗಳೂರಲ್ಲಿ ತುಂಬ ಅಂದರೆ ಸಂಭ್ರಮಾಚರಣೆದ ಆಚರಣೆ ಮಾಡ್ತಾ ಇರೋದು ಖುಷಿಯ ವಿಚಾರ ಅಲ್ವಾ? ಐ ಆಮ್ ಸೋ ಹ್ಯಾಪಿ. ನಾವು ಒಂದು 10-15 ವರ್ಷದಿಂದ ಶ್ರೀರಾಮನವಮಿ ಮಾಡ್ತಾ ಇದ್ದೀವಿ ಮಂಜುನಾಥ ನಗರದಲ್ಲಿ. ಅಕ್ಕಪಕ್ಕದವರೆಲ್ಲ ನಮ್ಗೆ ಹೆಲ್ಪ್ ಮಾಡಿ ಇದು ಮಾಡ್ತಾರೆ, ಆದ್ದರಿಂದ ನಮಗೆ ಸಂತೋಷವಾಗುತ್ತೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.